ನೋಡಿ, ನಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿ ಮತ್ತು ಸಂಪೂರ್ಣವಾದಂಥ ಲಕ್ಷ್ಯ ಹೆಚ್ಚಿನ ಲೋಕಸಭಾ ಸೀಟನ್ನು ಗೆಲ್ಲೋದು ಅಷ್ಟೇ. ಅದು ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ? ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲ ಸೀನಿಯರ್ ಲೀಡರ್ಸು ಕೂಡ ಅವ್ರ ಜೊತೆಗಿದ್ದಾರೆ. ನಮ್ಮ ಮುಂದೆ ಇರೋದು ಬರೀ ಲೋಕಸಭಾ ಚುನಾವಣೆ ಹೊರತು ಬೇರೆದು ಯಾವುದೂ ಸವಾಲಿಲ್ಲ ನಮ್ಮ ಮುಂದೆ. ಸಾರಿ, ಒಂದು ಸೆಕೆಂಡ್. ಎಲ್ಲಿಗೆ ಸರ್? ಸಿ ಎಮ್ ಏನು ಹೋಗ್ತಾರೆ ಗೊತ್ತಿಲ್ಲ. ನಮ್ದೇನು ಕೆಲಸ ಸರ್? ಜನತಾ ನಮ್ಮ ಜನಾರ್ದನ್ನು. ಯಾವುದು? ನಾನು ನೋಡಿ, ಜಾಸ್ತಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ. ಯಾರಾದರೂ ಕರೆದ್ರೆ ಅಷ್ಟೇ ಹೋಗ್ತೀವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬಿ ಜೆ ಪಿ ಯಾಕ್ರಿ ಕರಿಬೇಕು? ನನಗೆ ಭಕ್ತಿ ಬಂದಾಗ ಹೋಗೋಣ ಅಂತೆ. ನಮಗೆ ಜನತಾ ಜನಾರ್ದನ್ ನೀವೇ ನಮಗೆ. ನೋಡಿ, ಅದನ್ನು ಎಲ್ಲರೂ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರ. ನಾನು ಸ್ಟೇಟ್ಮೆಂಟ್ ನಿನ್ನೆ ರಾತ್ರಿ ನೋಡಿದೆ. ಅವರೇನು ಹೇಳಿದ್ರು, ನಾವು ಹೋಗಿದ್ವಿಯಪ್ಪ ನೋಡೋಕ್ಕೆ, ಅಲ್ಲಿ ದೇವಸ್ಥಾನ ಏನಿರಲಿಲ್ಲ, ಆವಾಗ ಮೇಕ್ ಶಿಫ್ಟ್ ಟೆಂಪಲ್ ಇತ್ತು. ನೀವು ಫೋಟೋಗಳು ನೋಡಿ, ಅದು ಸ್ವಲ್ಪ ಟೆಂಟ್ ಥರ ಹಾಕಿ ಅಲ್ಲಿ ಕೂಡಿಸಿದ್ರು. ಆವಾಗ ಏನು ಬೀಗ ತೆಗೆದಿದ್ರು, ಏನು ಬಾಬ್ರಿ ಮಸೀದ್ದು, ಆವಾಗ ಅಲ್ಲಿ ಯಾವುದೂ ಏನು ಮೂರ್ತಿ ಇರಲಾರ್ದ ಕಾರಣ ಅಲ್ಲಿ ಒಬ್ಬರು ಮನೆಗೆ ಹೋಗಿ ಮೂರ್ತಿ ತಂದು ಅಲ್ಲಿ ಇಟ್ಟಿದ್ದು ಅಂತ. ಅದು ಮೇಕ್ ಶಿಫ್ಟ್ ಟೆಂಪಲ್ಲು ಹಾಗಿತ್ತು ಅಂತ ಅವ್ರು ಹೇಳೋಕ್ಕೆ ಹಾಗೆ ಹೇಳಿರ್ಬೋದು. ಅದನ್ನೇ ದೊಡ್ಡದು ಮಾಡಿ ಈಗ ಅದೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಸರ್, ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು? ಆ ಮೂರ್ತಿಗೆ ಜೀವ ತುಂಬೋದು ಒಂದು ಪ್ರಕ್ರಿಯೆ. ಅದು ಇವತ್ತು 22 ಆಗ್ತಾ ಇದೆ ಅಂತ ಮೋದಿಯವ್ರು ಭಾವಿಸ್ತಾ ಇದ್ದಾರೆ, ಶಂಕರಾಚಾರ್ಯ ಅವ್ರು ಭಾವಿಸ್ತಾ ಇಲ್ಲ. ಸೊ ಅದೆಲ್ಲ ಇರ್ತವೆ. ಅಂದರೆ ಮೇಕ್ ಶಿಫ್ಟ್ ಟೆಂಪಲಿಗೆ ಹೋದಾಗ ನನಗೆ ಹಂಗೆ ಅನ್ನಿಸ್ತು ಅಂತ ಅಷ್ಟೇ ಹೇಳಿರೋದು. See, Mr. Rajanna has told very clearly that when he went to Ayodhya, he saw a makeshift temple. It was in a canopy. It was done up by cloths. It did not look like a temple then. That's all he is told, because you know, when the gates were opened, when the doors were opened, they had to go get a murti from one of the local people's houses. And that was what was kept as Ram Lalla that time. So there is no complication. It's just the way he put it. He did not mean any disrespect or anything. I don't know why people are saying. That is what is happening now, right? The Pran Pratishthapan is happening now, where they are welcoming the Lord into the sanctum. That has to be done by the priests. That has to be done by the Shankaracharyas, not by Pradhan Mantri Modi, is what the Shankaracharyas are telling. ಯಾವುದು ಸರ್? ಎಲ್ಲ ಯಾರಿಗಾನ ಸರ್ ನೋಡಿ ಸರ್, ನಾನು ಹೇಳ್ತೀನಿ, ಯಾರಿಗೂ ಏನು ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರೂ ಭಗವದ್ಗೀತಾ ಓದಿಲ್ಲ, ರಾಮಾಯಣನೂ ಓದಿಲ್ಲ. ಸುಮ್ಮನೆ ಇವರೆಲ್ಲ ಬರೀ ದೇವ್ರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್? ಯಾರು ಧರ್ಮ ರಕ್ಷಣೆಯಲ್ಲಿದ್ದಾರೆ ಇವ್ರ ಮಕ್ಕಳು? ಕೇಸರಿ ಶಾಲೆ ಇವ್ರ ಮಕ್ಕಳ ಮೇಲೆ ಯಾಕಿಲ್ಲ? ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು? ಎಷ್ಟು ಜನ ಗೌಮೂತ್ರ ಕುಡಿತಾರೆ ಬಿ ಜೆ ಪಿ ಶಾಸಕರು, ಎಂ ಪಿಗಳು? ನನಗೊಂದು ಪಟ್ಟಿ ಕೊಟ್ಬಿಡಿ. ನೀವು ಕೇಳಿ, ಎಲ್ಲರಿಗೂ ಕೇಳಿ ಸರ್, ಒಂದು ಪಟ್ಟಿ ಕೊಟ್ಬಿಡಿ ನನಗೆ. ಇಂಥ ಶಾಸಕರು, ಇಂಥ MLC, ಇಂಥ ಎಂ ಪಿಗಳು ಗೌಶಾಲ ಇಟ್ಟಿದ್ದಾರೆ, ಇಂಥ ಎಂ ಪಿಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ, ಇಂಥ ಮಕ್ಕಳು ಹೋಗಿ ಗೌಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10% ನಾನು ಚಾಲೆಂಜ್ ಆಗ್ತೀನಿ ಇದಕ್ಕೆ. ನನಗೆ ಈಗ ನಾನು ಹೇಳ್ತೀನಿ, ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು. ನಮಗೆ ಅವರಿಗೆ ಡಿಫ್ರೆನ್ಸ್ ಏನು ಗೊತ್ತಾ? ನನ್ನ ಮಗನಿಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ ರೀ. ನನ್ನ ಮಗನಿಗೆ ಬಸವ ತತ್ವ, ಗುರುನಾರಾಯಣ ತತ್ವ, ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಅವರಿಗೆ ಡಿಫ್ರೆನ್ಸ್ ಏನಂದರೆ, ನನ್ನ ಮಗನಿಗೆ ನಾನೇನು ಬಯಸ್ತಾ ಇದ್ದೀನಿ ಅದೇ ನಿಮ್ಮ ಮಗನಿಗೂ ಬಯಸೋದು. ಅವರಲ್ಲಿ ಡಿಫ್ರೆನ್ಸ್ ಏನಂದರೆ, ನಿಮ್ಮ ಮಕ್ಕಳು, ಬಡವ್ರ ಮಕ್ಕಳು ಹೋಗಿ ಧರ್ಮ ರಕ್ಷಣೆ, ಗೋರಕ್ಷಣೆ ಮಾಡಬೇಕು, ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದೋಕ್ಕೆ, ಬಿಸ್ನೆಸ್ ಮಾಡಬೇಕು. ಇದೇ ಡಿಫ್ರೆನ್ಸ್. See, as long as any business that is legal and it is running in a transparent manner as per the laws of the land, we don't have a problem.
For example, Adani Group runs the biggest clinker factory in Asia in Chitapur. It was set up 60 years back, they have taken up. But if there was any other illegal way of making new factories, that we will definitely oppose. So as long as there is a legal framework for it, there is nothing anybody can do about it. What we have been challenging, or what Rahul Gandhi ji has been challenging, is how this group has been favored. Policies are being tweaked to ensure the growth. That's all it is. Thank you. Thank you. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರೆ ಸರ್, ಯಾಕಂದ್ರೆ ಚಾಮರಾಜನಗರ ಕೋಲಾರ ಸೇರಿದಂತೆ ಕೆಲವು ಕಡೆ ಅವ್ರನ್ನ ಕರೆತರಬೇಕು ಅನ್ನೋ ಚರ್ಚೆಗಳು ಶುರುವಾಗಿದೆ. ಇದು AICC ಅಧ್ಯಕ್ಷರೇ ಉತ್ತರ ಕೊಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇಡ ಅಯೋಧ್ಯೆಯಲ್ಲಿ ಏನೆಲ್ಲ ಘಟನಾವಳಿಗಳಾಗ್ತಾ ಇದೆ, ಯಾವೆಲ್ಲ ರೀತಿಯ ಸಂಭ್ರಮ ಇದೆ, ಇದರ ಇಂಚಿಂಚು ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ಮೂಲಕ ನಾನ್ ಸ್ಟಾಪ್ ಕವರೇಜ್ ನಲ್ಲಿ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಧರ್ಮಪಥದ ರಸ್ತೆ ಮಾರ್ಗದುದ್ದಕ್ಕೂ ಕೂಡ ರಂಗೋಲಿಗಳನ್ನ ಬಿಡಿಸಿ ರಾಮನನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ ಕಲಾವಿದರು. ಪಾಣೌ ಮಹಾಸಾಯಕ ಚಾರ ಚಾಪಂ ನಮಾಮಿ ರಾಮಂ ರಘುವಂಶನಾಥಂ. भड़ी रे यलाई जानकी अन्नमदार ಎಂದು ತಿಳಿದಿದೆ. मोदी जी के राज में देखो मंदिर बन गया राम का.